ಕ್ರಿಶ್ಚಿಯನ್ರು ಹೊಡಿತಾ ಇದ್ದಾರೆ ಅನ್ನೋದಕ್ಕಿಂತನೂ ಹಿಂದೂ ಸಮಾಜನ ಹೊಡೆಯೋ ದಿಕ್ಕಿನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ, ಸೇರಿಸ್ತಾ ಇದ್ದಾರೆ. ಆದರೆ ಅತಿ ಹೆಚ್ಚು ಹೊಡೆತ ಬಿಟ್ಟಿರೋದು ಕ್ರಿಶ್ಚಿಯನ್ಗಷ್ಟೇ ಅಲ್ಲ, ಹಿಂದೂ ಸಮಾಜಕ್ಕೆ. ನಮ್ಗೆ ನೆನಪೇ ಇಲ್ಲ ಇವೆಲ್ಲ. ಯಾರು ಮತಾಂತರ ಆದರೋ ಒಂದು ಕ್ರಿಶ್ಚಿಯನ್ನು, ಅಥವಾ ಕ್ರಿಶ್ಚಿಯನ್ರು ಮತಾಂತರ ಆದರೆ ಹಿಂದೂ, ಮುಸಲ್ಮಾನ ಆದರೆ ಮುಸಲ್ಮಾನ ಹಿಂದೂ ಬಂದರೆ ಹಿಂದೂ. ಧರ್ಮ ಇದೆ ಅಷ್ಟೇನೆ. ಇವರು ಹೊಸ ಧರ್ಮ ಸೃಷ್ಟಿ ಮಾಡೋದು, ಹೊಸ ಜಾತಿ ಸೃಷ್ಟಿ ಮಾಡೋದು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಸುಮ್ಮನೆ ನೀವು ಹೇಳೋದಕ್ಕೆ ನಾವು ಹೂನಕ್ಕಾಗಲ್ಲ. ಯಾಕೆಂದರೆ ಇದರಲ್ಲಿ ಯಾರ್ಯಾರ ಪಾತ್ರ ಇದೆ ಎಲ್ಲದಕ್ಕಿಂತನೂ ಹಿಂದೂ ಸಮಾಜನ ಹೊಡೆಯೋದ್ರಲ್ಲಿ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದನ್ನು ಹಿಂದೂ ಸಮಾಜ ಸಹಿಸಲ್ಲ. ಅದಕ್ಕೋಸ್ಕರ ಹೇಳಿದೆ ಕ್ರಾಂತಿ ಆಗುತ್ತೆ, ಸರ್ಕಾರ ಹೋಗುತ್ತೆ. ಈಗಾಗಲೇ ನೇಪಾಳದಲ್ಲಿ ನೋಡಿದ್ರಿ, ಕ್ರಾಂತಿ ಆಯಿತು. ಬರ್ಮಾ ನೋಡಿದ್ರಿ, ಕ್ರಾಂತಿ ಆಯಿತು. ಹೀಗೆ ಆಗ್ಬೇಕಾ ಕರ್ನಾಟಕ ಕೂಡ? ನಾನು ಅದಕ್ಕೋಸ್ಕರ ಜಾತಿ ಜನಗಣತಿನ ಹುಡುಗಾಟ ತಗೋತಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಒಪ್ಪಲ್ಲ. ಹಿಂದೂ ಸಮಾಜ ಒಂದಾಗೇ ಇರುತ್ತೆ, ಇದ್ರ ವಿರುದ್ಧ ಹೋರಾಟನೇ ಮಾಡುತ್ತೆ. ನಾನು ಹೇಳ್ತೀನಲ್ಲ, ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ಲ, ಆದರೆ ಕೇಂದ್ರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದ್ಬಿಡುತ್ತೆ. ಕಾಂತರಾಜ್ ಅವ್ರ ದಿನ ಇದನ್ನು ನಾಶ ಮಾಡಿದ ನಂತರ ಹೇಗಾದರೂ ಮಾಡಿ ಫೇಸ್ ಸೇವಿಂಗಿಗೆ ಮಾಡ್ಕೊಳ್ತಿರೋಂಥ ವ್ಯವಸ್ಥೆ ಇದು.